ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ನಿಶಾ ಯೋಗೇಶ್ವರ್ಗೆ ಟಿಕೆಟ್ ಬೇಡ ಅಂತ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್ಗೆ ಟಿಕೆಟ್ ಕೊಡಿ ಅಥವಾ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಕ್ಷೇತ್ರದಲ್ಲಿ ಮನವಿ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕಷ್ಟ ಪಡ್ತಾ ಇದ್ದಾರೆ, ಅವರಿಗೆ ಕೊಡಿ ಅಂತ ಮನವಿ ಮಾಡಲಾಗಿದ್ದು ಬಿಎಸ್ ಯಡಿಯೂರಪ್ಪಗೆ ಕೆಲವು ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಯ ಬಳಿ ಮನವಿ ಮಾಡಿದ್ದು ಪಕ್ಷದ ಹೈಕಮಾಂಡ್ ಟಿಕೆಟ್ ನಿರ್ಧಾರ ಮಾಡುತ್ತೆ, ನಾನಲ್ಲ, ಏನ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಬಿಎಸ್ವೈ ಹೇಳಿದ್ದಾರೆ ಎನ್ನಲಾಗಿದ್ದು, ನನಗೆ ಗೊತ್ತಾಗ್ತಿಲ್ಲ ಅಂತ ಮನೆಯಿಂದ ಬಿಎಸ್ವೈ ತೆರಳಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಎಸ್ವೈ ನಡೆಗೆ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದ್ದು, ಬಿಎಸ್ವೈ ತೆರಳಿದ ಬಳಿಕ ಬಂದಿದ್ದ ಕಾರ್ಯಕರ್ತರಲ್ಲೇ ಕಿತ್ತಾಟ ನಡೆಯಿತು ಅನ್ನುವಂತಹ ಮಾಹಿತಿ, ಯೋಗೇಶ್ವರ್ ಬೆಂಬಲಿಗರು ಮತ್ತೆ ರುದ್ರೇಶ್ ಬೆಂಬಲಿಗರ ನಡುವೆ ಕಿತ್ತಾಟ ನಡೆಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಈಗ ಗೊಂದಲಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಸಿಪಿ ಯೋಗೇಶ್ವರ್ ನಿಶಾ ಯೋಗೇಶ್ವರ್ಗೆ ಟಿಕೆಟ್ ಬೇಡ ಅನ್ನುವಂಥದ್ದು ಈಗ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್ಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ರುದ್ರೇಶ್ ಅವರ ಬೆಂಬಲಿಗರ ಒತ್ತಾಯವಾಗಿದೆ. ಅಥವಾ ಕಾರ್ಯಕರ್ತರಿಗೆ ಯಾರಿಗಾದ್ರೂ ಕೊಟ್ಟರೂ ಪರವಾಗಿಲ್ಲ, ಆದ್ರೆ ಯೋಗೇಶ್ವರ್ ನಿಶಾ ಯೋಗೇಶ್ವರ್ ಅವರಿಬ್ಬರಿಗೂ ಕೂಡ ಬೇಡ ಅನ್ನುವಂಥದ್ದು ಅವರ ಮನವಿಯಾಗಿದೆ. ಆದ್ರೆ ಇದಕ್ಕೆ ಬಿಎಸ್ವೈ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅನ್ನುವಂಥದ್ದು ರುದ್ರೇಶ್ ಬೆಂಬಲಿಗರ ಅಸಮಾಧಾನಕ್ಕೆ ಕಾರಣವಾಯಿತು. ಈ ಸಂದರ್ಭ ಯೋಗೇಶ್ವರ್ ಅವರ ಬೆಂಬಲಿಗರು ಕೂಡ ಅಲ್ಲಿ ಜಮಾಯಿಸಿದ್ದು, ಯೋಗೇಶ್ವರ್ ಬೆಂಬಲಿಗರು ಮತ್ತೆ ರುದ್ರೇಶ್ ಬೆಂಬಲಿಗರು ಎರಡೂ ಬಣಗಳ ನಡುವೆ ಕಿತ್ತಾಟ ನಡೆಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪಕ್ಷ ಕಟ್ತವ್ರೆ, ಜಿಲ್ಲಾಧ್ಯಕ್ಷರು ರುದ್ರೇಶ್ ಅವ್ರು ಬಂದವ್ರೆ, ಪಕ್ಷ ಕಟ್ತವ್ರೆ, ಕೊಡ್ಲಿ ಯಾರೋ ಒಬ್ರು ಕಾರ್ಯಕರ್ತರು ಕೊಟ್ಟು ಉದ್ಧಾರ ಮಾಡ್ಲಿ. ಪಕ್ಷ ನಾಳೆ ಮಾಡೋದಕ್ಕೆ ಇವರು ತಗೊಂಡ್ಬಿಟ್ಟೆ ಯೋಗೇಶ್ ಪಾಗೇಶ್ ನಿಂತ್ಕೊಂಡು ಅವನು ನಿಂತ್ಕೊಳ್ಳಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಯೋಗೇಶ್ವರ್ ಮತ್ತೆ ರುದ್ರೇಶ್ ಬೆಂಬಲಿಗರ ನಡುವೆ ಕಿತ್ತಾಟ ನಡೆಯಿತು ಬಿಎಸ್ವೈ ಮನೆ ಎದುರು ಅಂತ ಏನಾಯ್ತು, ಏನ್ ಕಾರಣ ಆಯ್ತು ಇದಕ್ಕೆ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹೆಸರು ಇನ್ನು ಘೋಷಣೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಿನ್ನೆಯಿಂದೀಚೆಗೆ ಯಡಿಯೂರಪ್ಪನವರ ನಿವಾಸಕ್ಕೆ ಬಂದು ಮನವಿ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಆರಂಭದಲ್ಲಿ ಸಿಪಿ ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿತ್ತು. ಆದ್ರೆ ಆ ನಂತರ ಯೋಗೇಶ್ವರ್ ಕಣದಿಂದ ಹಿಂದೆ ಸರಿಯುವ ಒಂದು ಹೇಳಿಕೆಯನ್ನ ನಾಯಕರ ಮುಂದೆ ನೀಡಿದ್ರು. ಆ ವಿಚಾರದ ನಂತರ ಯೋಗೇಶ್ವರ್ ತಮ್ಮ ಪುತ್ರಿ ನಿಶಾ ಅವರನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ವಿಚಾರ ಬಹಿರಂಗವಾಗ್ತಿದ್ದಂತೆ ಈಗ ಬಿಜೆಪಿಯ ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನ ಮಾಡೋದಕ್ಕೆ ಆರಂಭ ಆಗಿದೆ. ಒಂದು ವೇಳೆ ನಿಶಾ ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸುವುದಾದ್ರೆ ಅವರ ಬದಲಾಗಿ ಬೇರೆ ಪಕ್ಷಕ್ಕಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನು ಕೊಡಿ ಅಥವಾ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಆಗ್ರಹವನ್ನ ನಿನ್ನೆಂದೀಚೆಗೆ ಬಿಜೆಪಿ ಕಾರ್ಯಕರ್ತರು ಯಡಿಯೂರಪ್ಪ ಅವರ ಮುಂದಿಟ್ಟಿದ್ದಾರೆ. ಆದ್ರೆ ಯಡಿಯೂರಪ್ಪ ಸೂಕ್ತವಾಗಿ ಸ್ಪಂದಿಸ್ತಿಲ್ಲ ಅನ್ನುವಂತ ಒಂದು ಅಸಮಾಧಾನ ಕೂಡ ಈ ಕಾರ್ಯಕರ್ತರನ್ನ ಕಾಡ್ತಾ ಇದೆ. ಇವತ್ತು ಬೆಳಗ್ಗೆ ಯಡಿಯೂರಪ್ಪ ನಿವಾಸಕ್ಕೆ ಬಂದಿದ್ದಂತಹ ಒಂದು 10 ರಿಂದ 15 ಜನ ಕಾರ್ಯಕರ್ತರು ಯಡಿಯೂರಪ್ಪನವರಿಗೆ ಮನವಿಯನ್ನ ಮಾಡಿದ್ರು. ಯೋಗೇಶ್ವರ ಅವರ ಪುತ್ರಿಯ ಬದಲಾಗಿ ಜಿಲ್ಲಾಧ್ಯಕ್ಷ ರುದ್ರೇಶ್ ಅಥವಾ ಯಾವ್ದಾದ್ರು ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಅಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಾನು ಅಸಹಾಯಕ ಅನ್ನುವಂತಹ ರೀತಿಯಲ್ಲಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೂಡ ಮಾತನಾಡಿದ್ರು. ಯಡಿಯೂರಪ್ಪ ನಿವಾಸದಿಂದ ತೆರಳಿದ ಬಳಿಕ ಈ ಕಾರ್ಯಕರ್ತರ ಅಸಮಾಧಾನ ಮತ್ತಷ್ಟು ಜೋರಾಯಿತು. ನಿವಾಸದ ಮುಂದೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು, ಜೋರ ಧ್ವನಿಯಲ್ಲಿ ಕೂಗಾಟವನ್ನು ಕೂಡ ಮಾಡಿದ್ರು. ನಂತರ ಬಂದಿದ್ದಂತಹ ಕಾರ್ಯಕರ್ತರ ನಡುವೆ ಒಂದು ಮಾತಿನ ಕಿತ್ತಾಟ ಆರಂಭ ಆಯ್ತು. ಯಾಕೆಂದ್ರೆ ಬಂದಿದ್ದಂತಹ ಕಾರ್ಯಕರ್ತರಲ್ಲಿ ಯೋಗೇಶ್ವರ ಬೆಂಬಲಿಗರು ಕೂಡ ಇದ್ರು, ಈ ರುದ್ರೇಶ್ ಬೆಂಬಲಿಗರು ಕೂಡ ಇದ್ರು. ರುದ್ರೇಶ್ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಯಡಿಯೂರಪ್ಪನವರಿಗೆ ಕಾರ್ಯಕರ್ತರು ಸಲ್ಲಿಸಿದ ಸಂದರ್ಭದಲ್ಲಿ ಇದಕ್ಕೆ ಯೋಗೇಶ್ವರ ಬೆಂಬಲಿಗರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಕಾರಣಕ್ಕಾಗಿ ಯಡಿಯೂರಪ್ಪನವರ ನಿವಾಸದ ಮುಂದೆ ರುದ್ರೇಶ್ ಬೆಂಬಲಿಗರು ಮತ್ತು ಯೋಗೇಶ್ವರ ಬೆಂಬಲಿಗರ ಮಧ್ಯೆ ಒಂದಷ್ಟು ಜೋರಾಗಿ ಮಾತಿನ ಚಕಮಕಿ ಕೂಡ ನಡೆಯಿತು. ಸುಕನ್ಯಾ, ಧನ್ಯವಾದ ಕಿರಣ್.